ಏನ್ ತಿಳ್ಕೊಂಡಿದ್ರು ಅಂದ್ರೆ ಇಟ್ ವಾಸ್ ಎ ಪಾರ್ಟ್ ಆಫ್ ಜುದಾಯಿಸಮ್. ಯಹೂದಿ ಜನಾಂಗದ ಮತ್ತೊಂದು ಪಂಗಡ ಇದು ಎಂಬುದಾಗಿಯೇ ಭಾವಿಸ್ಕೊಂಡಿದ್ವಿ. ಆವಾಗ ಕ್ರಿಶ್ಚಿಯಾನಿಟಿ ಯಹೂದಿ ಕುಲವನ್ನು ಮೀರಿ ಬೆಳೆಯಕ್ಕೆ ಶುರುವಾಯಿತು. ಪರ್ಸಿಕ್ಯೂಷನ್ ಜಾಸ್ತಿ ಕ್ರಿಶ್ಚಿಯನ್ಸ್. ಯಾವಾಗ ಅದು ಜನಾಂಗ ದೊಡ್ಡದಾಗ್ತಾ ಹೋಯ್ತು, ಸೀಸರನ್ನ ಆರಾಧಿಸಲೇಬೇಕು ನೀನು ಎಂಬ ಹೇರಿಕೆ ಜಾಸ್ತಿ ಆಯ್ತು. ಪ್ರಿಯ ಸಹೋದರ ಸಹೋದರಿ, ನಾನು ನಿಮಗೊಂದು ವಿಚಾರವನ್ನ ಸ್ಪಷ್ಟಪಡಿಸ್ತೇನೆ. ಇಫ್ ಯು ಆರ್ ಎ ಟ್ರೂ ಕ್ರಿಶ್ಚಿಯನ್, ಮತ್ಯಾವ ದೇವರನ್ನ ನೀನು ಅನುಸರಿಸ್ತೇನೆ. ನೀನು ನಿನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನಿನ್ನ ಯೇಸುವನ್ನ ನೀನು ರಕ್ಷಕ ಎಂಬುದಾಗಿ ಸ್ವೀಕಾರ ಮಾಡಿದ್ರೆ ಮತ್ಯಾವ ದೇವರನ್ನ ನೀನು ಸ್ವೀಕರಿಸು. ದಿಸ್ ಇಸ್ ದ ರಿಯಾಲಿಟಿ. ಯಾವ ದೇವರಿಗೆ ನೀನು ತಲೆ ಬಾಗಿಸೋದು. ಯಾವಾಗ ನೀನು ಬೇರೆ ದೇವರಿಗೆ ತಲೆ ಬಾಗಿಸ್ತೀಯ, ನೀನು ಕಾಂಪ್ರಮೈಸ್ ಆಯ್ತೀಯ, ನೀನು ಪಾಪಕ್ಕೊಳಗಾಗ್ತೀಯ. ದೇವರು ನಿನ್ನ ಕೈ ಬಿಟ್ಟು. ಕಾಂಪ್ರಮೈಸ್ ಆಗಲೇಬಾರದು. ಕ್ರಿಶ್ಚಿಯನ್ಸ್ ಕಾಂಪ್ರಮೈಸ್ ಆಗೋದಕ್ಕೆಲ್ಲ ಬಂದಂತ ಜನಾಂಗ. ಆದರೆ ಇವತ್ತು ಕ್ರಿಶ್ಚಿಯಾನಿಟಿ ಯಾವ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗಿದೆ ನಿಮ್ಮ ವಿವೇಚನೆ? ನಾನು ಯಾರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಷ್ಟು ವಿಚಾರಗಳಲ್ಲಿ ನಾವು ಕಾಂಪ್ರಮೈಸ್ ಆಗಿದೆ ನಿಮ್ಮ ವಿವೇಚನೆ. ಇಲ್ಲಿ ಕೂತಿರುವ ನೀವುಗಳು, ನಾನು ಸೇರಿ ನಾನು ಹೇಳ್ತಾ ಇರೋದು, ಮೊದಲು ನಾವು ಮಿಕ್ಕದವ್ರಿಗೆ ಹೇಳೋದಲ್ಲ, ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಎಷ್ಟು ವಿಚಾರದಲ್ಲಿ ನಮ್ಮ ಲೈಫ್ಗಳಲ್ಲಿ ನಾವು ಕಾಂಪ್ರಮೈಸ್ ಆಗಿದ್ದೇವೆ? ಎಷ್ಟು ವಿಚಾರದಲ್ಲಿ ನಾವು ದೇವರನ್ನು ಬಿಟ್ಟುಬಿಟ್ಟಿದ್ದೇವೆ? ಆಲೋಚನೆ. ಸೀಸರ್ ವರ್ಷಿಪ್ ಅನ್ನ ಯಾವಾಗ ಕ್ರಿಶ್ಚಿಯನ್ ಮೇಲೆ ಹೇಳಿದ್ರು, ಕ್ರಿಶ್ಚಿಯನ್ ಒಪ್ಪಲಿಲ್ಲ. ಆಗ ಕ್ರಿಶ್ಚಿಯಾನಿಟಿಯನ್ನ ಸ್ವೀಕಾರ ಮಾಡಿದವರೆಲ್ಲ ಪೂರ್ಣ ಮನಸ್ಸಿನಿಂದ ಸ್ವೀಕಾರ ಮಾಡಿದ್ರು. ಅದಕ್ಕೆ ಅಷ್ಟೊಂದು ಎಕ್ಸಿಕ್ಯೂಷನ್ಗಳಾಗಿತ್ತು. ಈ ಸೀಸರ್ ಆಚರಣೆಯನ್ನ ಡಾಮಿಷನ್ ಎಂಬ ಕಿಂಗ್ ತುಂಬಾ ಇಂಪ್ಲಿಮೆಂಟ್. ಡಾಮಿಷನ್ ಎಂಪರರ್ ಅಂತಾನೆ ರೋಮನ್ಸ್ಗೆ. ಆತ ಈ ಸೀಸರ್ ವರ್ಷಿಪ್ ನ ಮ್ಯಾಂಡೇಟರಿ ಮಾಡಿದ್ರು. ಇಫ್ ಯು ವಾಂಟ್ ಟು live in our provinces, you should worship Caesar. ರೂಲೇ ಮಾಡ್ಬಿಟ್ಟ. ಸೊ ಈ ಡಾಮಿನೇಷನ್ ಟೈಮ್ನಲ್ಲೇ ಕ್ರಿಶ್ಚಿಯನ್ ಪರ್ಸಿಕ್ಯೂಷನ್ಗಳು ಜಾಸ್ತಿ ಆಯಿತು. ಅದನ್ನೇ ನಾನು ಹೇಳಿ 250 AD ಇಂದ ಶುರುವಾದಂಥ ಪರ್ಸಿಕ್ಯೂಷನ್ ಸರಿಸುಮಾರು 70 ವರ್ಷ 80 ವರ್ಷ ನಿರಂತರ ದಿನನಿತ್ಯ ಕ್ರಿಶ್ಚಿಯನ್ಗಳನ್ನು ಸಾಯಿಸ್ತಾರೆ. ಯಾಕೆ ದೊಡ್ಡ ಜನಾಂಗ ಗೊತ್ತಾ? ಇದಕ್ಕೆ ನಾವು ದೊಡ್ಡ ಜನಾಂಗ. ನಮ್ಮ ನಂಬಿಕೆಯಿಂದ ನಾವು ದೊಡ್ಡ ಜನಾಂಗ. ದೇವರು ಆಯ್ದ ಕಂಡ ಜನಾಂಗ ಅಲ್ಲ. ನಾವು ನನ್ನ ದೇವರನ್ನ ಸ್ವೀಕಾರ ಮಾಡಿದಂತ ಜನಾಂಗ ಕ್ರಿಶ್ಚಿಯಾನಿಟಿ. ದೇವರ ಆಯ್ದುಕೊಂಡ ಜನಾಂಗ ಕ್ರಿಶ್ಚಿಯನ್ಸ್ ಅಲ್ಲ. ನಾವು ನಮ್ಮ ದೇವರನ್ನ ಚೂಸ್ ಮಾಡ್ಕೊಂಡಿದ್ವಿ. ಆತನನ್ನು ನೋಡದೆ ನಮ್ಮದವ್ರು. ದೇವರ ವಾಕ್ಯ ಹೇಳ್ತದೆ, ನೋಡಿ ನಂಬಲಿಲ್ಲ, ನೋಡದೆ ನಂಬುವವರು ಎಷ್ಟೋ ಧನ್ಯರು, ಅವರು ನನ್ನ ಮಕ್ಕಳು ಎಂಬುದಾಗಿ. ಆದರೆ ನಂಬಿದ ನಂತರ ಆ ನಂಬಿಕೆಯಲ್ಲಿ ನಾವು ಬಿದ್ದು, ನಂಬಿಕೆಯಲ್ಲಿ ಬಿದ್ದೋದಾಗ ಏನಾಗುತ್ತೆ, ನಾವು ಕ್ರಿಶ್ಚಿಯಾನಿಟಿಯನ್ನು ಕಾಂಪ್ರಮೈಸ್ ಆದ್ರೆ ಕ್ರಿಶ್ಚಿಯನ್ಸ್ ಆಗೇ ಇರಲ್ಲ. ನಾವು ಕಾಂಪ್ರಮೈಸ್ ಅನ್ನೋ ವರ್ಡ್ ಬಂದ್ರೆ ನಾವು ಕ್ರಿಶ್ಚಿಯನ್ಸ್ ಆಗಿರಲ್ಲ. ಐ ನೋ ಯುವರ್ ನಿಮ್ಮ ಬಡತವನ್ನ ನಾನು ಬಲ್ಲೆ ಎಂಬುದಾಗಿ. ಈ ಗ್ರೀಕ್ ಭಾಷೆಯಲ್ಲಿ ಬಡತನಕ್ಕೆ 2 ವರ್ಡ್ ಇದೆ. ಒಂದು ಪಿನಿಯಾ ಎಂಬುದಾಗಿ ಒಂದು ವರ್ಡ್. ಬಡತನವನ್ನ ಗ್ರೀಕಲ್ಲಿ ಪಿನಿಯಾ ಎಂಬುದಾಗಿ ಕರೀತಾರೆ.
ಪಿನಿಯ ಅಂದರೆ ಯು ಹ್ಯಾಡ್ ನಥಿಂಗ್, ನಿನ್ನ ಹತ್ರ ಏನು ಇರಲಿಲ್ಲ. ಯು ಹ್ಯಾಡ್ ನಥಿಂಗ್. ಇನ್ನು ಪೋರ್ಚಿಯ ಎಂಬುದಾಗಿ ಇನ್ನೊಂದು ವರ್ಡ್. ಪಿನಿಯ ಅಂದ್ರೂ ಬಡತನ, ಪೋರ್ಚಿಯ ಅಂದ್ರೂ ಬಡತನ. ಈ ಪೋರ್ಚಿಯ ಅಂದರೆ ಹ್ಯಾವಿಂಗ್ ನಥಿಂಗ್ ಅಟ್ ಆಲ್. ಎರಡೂ ಬಡತನವೇ. ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಪಿನಿಯ ಅಂದರೆ ನಿನ್ನ ಬಳಿ ಏನೂ ಇಲ್ಲ. ಪೋರ್ಚಿಯ ಅಂದರೆ ನಿನ್ನ ಬಳಿ ಏನೇನೂ ಇಲ್ಲ. ಬಡತನವನ್ನು ಎರಡು ಮಾಪನೆಯಲ್ಲಿ ನಿನ್ನ ಹತ್ರ ಏನೂ ಇಲ್ಲ, ನಿನ್ನ ಹತ್ರ ಏನೇನೂ ಇಲ್ಲ. ನಿನ್ನ ಹತ್ರ ಏನೇನೂ ಇಲ್ಲದವರಾಗಿತ್ತು ಕ್ರಿಶ್ಚಿಯನ್. ಏನಾಗೋದು ಅಂದರೆ, ಯು ಆರ್ ಎ ಕ್ರಿಶ್ಚಿಯನ್ ಅಟ್ ದಟ್ ಟೈಮ್, ನೀನು ಒಂದು ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ದೀಯಮ್ಮ ಅಂದರೆ ಅಗಲದೊರಡೆ ಮಾಡೋದು ಜನರು. ನೀನೊಂದು ಅಂಗಡಿ ಇಟ್ಟಿದ್ದೀಯ, ಅಗಲದೊರಡೆ. ನಿನ್ನ ಪಾಡಿಗೆ ನೀನು ವ್ಯಾಪಾರ ಮಾಡ್ತಿದ್ದೀನ ಕಷ್ಟಪಟ್ಟು. ಸಂಜೆ ಬಂದು ನೀನೇನು ಸಂಪಾದನೆ ಮಾಡಿದೀಯ ಎಲ್ಲ ಎತ್ಕೊಂಡು. ನೀನೊಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದೆಯಾ. ಈಗ ಅಣ್ಣನ ಲೆಕ್ಕಾಚಾರ ಬಂದರೆ ಅಣ್ಣ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ. ಅವ್ರು ಕಷ್ಟಪಟ್ಟು ಒಂದು 6 ತಿಂಗಳು ಪ್ರಚಾರ ಮಾಡಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಅವರು ಸ್ಕೂಲಲ್ಲಿ ನಡೆಸಬೇಕು ಅಂತ ಅನ್ಕೊಂಡು ಅವರೊಂದು ಅಮೌಂಟನ್ನು ಫೀಸ್ ಮುಖಾಂತರ ತಗೊಂಡ್ರೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಇನ್ನೇನು ಬ್ಯಾಂಕಿಗೆ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಜನ ಬಂದು ಕಿತ್ಕೊಂಡೋದು ಏನಾಗುತ್ತೆ. ಆ ಸ್ಥಿತಿಗಳು ಕ್ರಿಶ್ಚಿಯನ್. ಏನೇ ಕೆಲಸ ಮಾಡಿ ಅವರ ಬಳಿ ಹಣ ಬರೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ದೇವರು ಮೆನ್ಷನ್ ಮಾಡ್ತಾ ಇರೋದು, ನಿನ್ನ ಬಡತನವನ್ನವನ್ನೇ, ನಿನ್ನ ಶೋಷಣೆಯನ್ನು ನಂಬಲ್ಲೆ. ಆಲೋಚನೆ ಮಾಡಿ ನಾವು ಎಷ್ಟು ಸೇಫ್ ಆಗಿದ್ದೀವಿ, ಎಷ್ಟು ಆನಂದವಾಗಿ. ಆ ರೀತಿ ನಮ್ಮ ಬದುಕುಗಳಿದ್ದಿದ್ರೆ ನಾವು ಕ್ರಿಶ್ಚಿಯನ್ಗಳಾಗೇ ಇರ್ತಾ ಇದ್ರು. ಅವರು ಆ ಕಾಲದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಕಟ್ಟದ್ರಲ್ಲ, ಅವ್ರು ಗ್ರೇಟಾ ನಾವು ಗ್ರೇಟ್? ನಿಮ್ಮ ವಿವೇಚನೆ. ಇನ್ನು ಅಲ್ಲಿದ್ದಂಥ ಜನಾಂಗ ಇವರನ್ನ ಯಾಕೆ ಶೋಷಣೆ ಮಾಡ್ತಾ ಇತ್ತು, ಏನು ಅಪಪ್ರಚಾರ ಕ್ರಿಶ್ಚಿಯನ್ಸ್ ಬಗ್ಗೆ ಮಾಡ್ತಾ ಇದ್ರು ಇವರು, ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ಹೋಲಿ ಕಮ್ಯುನಿಯನ್ ತಗೋತಾ, ಹೋಲಿ ಕಮ್ಯುನಿಯನ್ ಅಲ್ಲಿ ನಾವು ಒಂದು ವಾಕ್ಯ ಹೇಳ್ತೀವಿ, ದಿಸ್ ಈಸ್ ಮೈ ಬಾಡಿ, ದಿಸ್ ಈಸ್ ಮೈ ಬ್ಲಡ್. ಅಲ್ಲಿದ್ದ ಜನಾಂಗ ಈ ವಾಕ್ಯವನ್ನು ಇಟ್ಕೊಂಡು ಕ್ರಿಶ್ಚಿಯಾನಿಟಿ ಕ್ಯಾನಿಬಾಲಿಸಮ್ ಪ್ರಚಾರ ಮಾಡ್ತೇವೆ. ಇದು ನನ್ನ ದೇಹ, ಇದು ನನ್ನ ರಕ್ತ, ಇದನ್ನಂತೆ ಸ್ವೀಕರಿಸಿ ಎಂಬುದಾಗಿ ನಾವು ಹೋಲಿ ಕಮ್ಯುನಿಯನ್ ಸಹ ಹೇಳ್ತೀವಿ. ಇದನ್ನು ನೋಡಿ ಅಲ್ಲಿದ್ದಂಥ ಜನ ಇವರು ಮನುಷ್ಯನ ತಿನ್ನೋದನ್ನು ಹೇಳ್ಕೊಡುತ್ತೆ ಕ್ರಿಶ್ಚಿಯಾನಿಟಿ ಅನ್ನೋದಾಗಿ ಅಪಪ್ರಚಾರ ಮಾಡಿ ಕ್ರಿಶ್ಚಿಯನ್ಸ್ ವಿರುದ್ಧ ಅಲ್ಲಿರೋ ಜನಾಂಗವನ್ನು ಎತ್ಬಿಡ್ತಾರೆ. ಹೋಲಿ ಕಮ್ಯುನಿಯನ್ ಫಸ್ಟ್ ಹೋಲಿ ಕಮ್ಯುನಿಯನ್ನ ಅಗಾಪೆ ಎಂಬುದಾಗಿ ಕರೀತಾರೆ. ಅಗಾಪೆ ಎಂಬುದಾಗಿ ಹೋಲಿ ಕಮ್ಯುನಿಯನ್ನ ಕರೀತಾರೆ. ಅಗಾಪೆ ಅಂದರೆ ಲವ್ ಫೀಸ್ಟ್. ಅಗಾಪೆ ಅದರ ಅರ್ಥ ಲವ್ ಫೀಸ್ಟ್. ಸೊ ಅವರು ಅಗಾಪೆ ಇದೆ ಈ ದಿವಸ, ಈ ವಾರ ಅಗಾಪೆ ಇದೆ ಅಂತ ಅಲ್ಲಿ ಚರ್ಚೆ ಹೇಳಿದ್ರೆ, ಇವರು ಅದನ್ನು ನೋಡಿ ಏನಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ, ಕ್ರಿಶ್ಚಿಯಾನಿಟಿ ವ್ಯಭಿಚಾರತ್ವವನ್ನ ರೆಪ್ರೆಸೆಂಟ್, ಫಸ್ಟು ಕ್ಯಾನಿಬಾಲಿಸಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಮನುಷ್ಯನ್ ತಿನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟು ಸೆಕ್ಷುಯಲ್ ಇಮ್ಮಾರಲಿಟಿ, ವ್ಯಭಿಚಾರತ್ವವನ್ನ ಪ್ರಾಕ್ಟೀಸ್ ಮಾಡುತ್ತೆ ಕ್ರಿಶ್ಚಿಯಾನಿಟಿ. ಜನಕ್ಕಾಗೆ ತಿಳಿಸ್ತಾ ಇದ್ದಿದ್ದು ಅಲ್ಲಿದ್ದವರು. ಮತ್ತೆ ದೇವರನ್ನ ಸ್ವೀಕರಿಸಿದ ಮೇಲೆ ಆತ ದೇವರಿಗೆ
ಸೀಮಿತ ಆಗುತ್ತೆ. ಆ ಕಾಲದಲ್ಲಿ ಅವನು ಫ್ಯಾಮಿಲಿಯಿಂದ ದೂರ ಬಂದ್ಬಿಡ್ತಾ ಇದ್ದ. ಸೊ ಫ್ಯಾಮಿಲಿಯಿಂದ ಯಾವಾಗ ದೂರ ಬರ್ತಾ ಇದ್ದ, ಯಾಕಂದ್ರೆ ಈಗೋ ನಾನು ಯಾವುದೋ ಬೇರೆ ಜನ ಅಂತ ನಾನು ಕ್ರಿಶ್ಚಿಯಾನಿಟಿಯನ್ನು ಸ್ವೀಕಾರ ಮಾಡಾದ್ಮೇಲೆ ನಮ್ಮ ಮನೇಲಿ ಪೂಜೆಗಳು ನಡೀತಾ ಇದ್ರೆ ನನಗಿಷ್ಟ ಆಗಲ್ಲ. ನನಗಿಷ್ಟ ಆಗದೆ ಇದ್ದಾಗ ನಾನು ಏನು ಮಾಡ್ತೀನಿ, ನಾನು ಬೇರೆ ಹೋಗ್ತೀನಿ. ನಾನು ಬೇರೆ ಹೋಗೋದನ್ನು ನೋಡಿ ಇವ್ರು ಏನು ಮಾಡ್ತಾ ಇದ್ರು ಅಂದರೆ, ಈ ಫ್ಯಾಮಿಲಿ ರಿಲೇಷನ್ಸನ್ನು ಟ್ಯಾಂಪರ್ ಮಾಡುತ್ತೆ ಕ್ರಿಶ್ಚಿಯಾನಿಟಿ ಎಂಬುದಾಗಿ ಹೇಳ್ತೀವಿ. ಫಸ್ಟು ನಾವು ಮನುಷ್ಯನ್ ತಿಂತೀವಿ, ಕ್ಯಾನಿವಾಲಿಸಮ್ನ ಮಾಡ್ತೀವಿ, ವ್ಯಭಿಚಾರ ಮಾಡುತ್ತೆ ಕ್ರಿಶ್ಚಿಯಾನಿಟಿ, ಫ್ಯಾಮಿಲಿ ನೋಡಿಯುತ್ತೆ ಕ್ರಿಶ್ಚಿಯಾನಿಟಿ ಎಂಬುದಾಗಿ ಹೇಳ್ತೀವಿ. ಇನ್ನು 4ನೇದು, ಕ್ರಿಶ್ಚಿಯಾನಿಟಿ ಯಾವುದೋ ವಿಗ್ರಹಗಳನ್ನು ಆರಾಧನೆ ಮಾಡಬಾರ್ದು ಎಂಬುದಾಗಿ. ನಮಗೆ ಯಾವುದೋ ವಿಗ್ರಹಗಳಿಲ್ಲ. ಸೊ ನಾವು ದೇವರನ್ನೇ ನಂಬಲ್ಲ, ನಾವು ಏತಿಷ್ಟಗಳು ಎಂಬುದಾಗಿ ಹೇಳ್ತಾ ಇದ್ದೇವೆ. ಇವಾಗ ದೇವರು ಅನ್ನೋರೇ ಇಲ್ಲ. ದೇವರನ್ನೋ ಒಂದು ಇರಬೇಕು, ಒಂದು ಫೋಟೋ ಆದರೂ ಇರಬೇಕು, ಒಂದು ಇಮೇಜ್ ಇರಬೇಕು. ಇಮೇಜ್ ಇಲ್ಲ ಇವ್ರಿಗೆ. ಇವ್ರು ದೇವರನ್ನೇ ನಂಬಲ್ಲ, ಇವ್ರು ಏತಿಷ್ಟಗಳು ಎಂಬುದಾಗ ಅಪಪ್ರಚಾರ ಮಾಡ್ತಾ ಇದ್ದಾರೆ. 5ನೇದು, ಸೀಸರನ್ನು ನಾವು ಆರಾಧಿಸ್ತಾ ಇಲ್ಲ. ಸೊ ಇವರು ಅನ್ಪ್ಯಾಟ್ರಿಯಾಟಿಕ್, ಇವ್ರಿಗೆ ನ್ಯಾಷನಲಿಸಮ್ ಇಲ್ಲ. ಈಗ ನಮ್ಮ ದೇಶದಲ್ಲಿ ಜಾಸ್ತಿ ನಡೆಯೋದಿಲ್ಲ ನ್ಯಾಷನಲಿಸಮ್, ಫೇಕ್ ನ್ಯಾಷನಲಿಸಮ್, ಟ್ರೂ ನ್ಯಾಷನಲಿಸಮ್, ಏನೇನು ನ್ಯಾಷನಲಿಸಮ್ಗಳು ಆ ಕಾಲದಲ್ಲಿ ಇದ್ದಿದ್ದೆ ಈ ಕಾಲದಲ್ಲಿ ರಿಪೀಟ್ ಆಗ್ತಾ ಇರೋದು. ಏನಿಲ್ಲ. ಏನಾಗ್ತದೆ, ಇವರು ನಮ್ಮ ರಾಜನನ್ನ ದೇವರು ಅಂತ ಒಪ್ಕೋತಾ ಇಲ್ಲ. ಸೊ ಇವ್ರು ನ್ಯಾಷನಲಿಸ್ಟ್ ಅಲ್ಲ. ಅಂದ್ರೆ ಅರ್ಥ, ಇಫ್ ಯು ಆರ್ ನಾಟ್ ಒಬೇ ನರೇಂದ್ರ ಮೋದಿ, ಯು ಆರ್ ನಾಟ್ ಎ ನ್ಯಾಷನಲಿಸ್ಟ್, ಯು ಆರ್ ಎ ಟೆರರಿಸ್ಟ್, ಆಂಟಿ ನ್ಯಾಷನಲಿಸ್ಟ್. ಮೋದಿಯನ್ನು ಒಪ್ಪಲಿಲ್ಲ ಅಂದ್ರೆ ಆಂಟಿ ನ್ಯಾಷನಲ್. ಈಗ ಪರಿಸ್ಥಿತಿ ಅದೇ ತಾನೆ ಇಂಡಿಯಾದಲ್ಲಿರೋದು. ಆಗ ಹಾಗೆ ಅವರನ್ನ ಆಳ್ತಾ ಇದ್ದವ್ರನ್ನ ಯಾರು ಇವನ್ ಸರಿ, ಅವನೇನೇ ತಪ್ಪು ಮಾಡಿದ್ರು ಸರಿ ಅನ್ಬೇಕು. ಇವನ್ ನಮ್ ದೇವ್ರು ಇವನಲ್ಲ ಅಂದ್ಬಿಟ್ರೆ ನೀವು ನ್ಯಾಷನಲಿಸ್ಟ್ ಅಲ್ಲ, ಏನು ಯು ಆರ್ ಅನ್ ಅನ್ಪ್ಯಾಟ್ರಿಯಾಟಿಕ್, ಆಂಟಿ ನ್ಯಾಷನಲ್ ಏನೋ ಎಂಬುದಾಗಿ ಕ್ರಿಶ್ಚಿಯನ್ಸ್ ವರ್ ಆಂಟಿ ನ್ಯಾಷನಲ್ಸ್. ಇನ್ನು 6ನೇದು, ಕ್ರಿಶ್ಚಿಯಾನಿಟಿಯಲ್ಲಿ ಅಂತ್ಯಕಾಲದ ಬೆಂಕಿ ಎಂಬುದಾಗಿ ಹೇಳ್ತಾರೆ. ಸೊ ಇವರೆಲ್ಲ ಆರ್ಸೋನಾಸ್ಟ್ ಅಂತ ಹೋಯ್ತಾರೆ. ಇವರು ಬೆಂಕಿ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇವರು ಆರ್ಸೋನಾಸ್ಟ್. ಇವರು ಈ ಜನಾಂಗ ಇಲ್ಲಿಗೆ ಸೇರಿದವರೇ ಅಲ್ಲ, ಈ ಭೂಮಿಗೆ. ಇವ್ರು ಎಲ್ಲಿಂದನೋ ಬಂದವರು, ಇವ್ರನ್ನ ನಂಬೇಡಿ. ಇವೆಲ್ಲವನ್ನ ಕ್ರಿಶ್ಚಿಯಾನಿಟಿ ಮೇಲೆ ಹಾಕಿ ಹಿಂಸೆಗೆ ಒಳಪಡಿಸ್ತಾರೆ. ದೇವರ ವಾಕ್ಯ, ದೇವರು ತಾನೇ ಹೇಳಿದ್ದು, ಮತ್ತಾಯನ ಸುವಾರ್ತೆ 5 ಅನ್ನೋದು ಎಲ್ಲ ಕಂಪ್ಲೀಟ್ ಆಯ್ತಾ. ನಿನ್ನೆ ಹೆಸರನ್ನ ನಿಲ್ಲಿಸ್ತಾರೆ, ನಿನ್ನ ಮೇಲೆ ಕೆಟ್ಟ ಕೆಟ್ಟ ಆರೋಪಗಳನ್ನು ಮಾಡ್ತಾರೆ. ನೀನು ನಿನ್ನ ಹತ್ರ ಇರೋದನ್ನು ಕಿತ್ಕೋತಾರೆ, ನಿನ್ನನ್ನು ಹೊಡಿತಾರೆ, ನಿನ್ನನ್ನು ಬಡಿತಾರೆ. ಬಟ್ ನೀನು ಅವೆಲ್ಲ ನಿನ್ನ ಲೈಫಲ್ಲಾದರೆ ನೀನು ಚಿಂತೆ ಪಡೋದು, ಬದಲಾಗಿ ಸಂತೋಷ ಪಡೋದು. ಯಾಕೆಂದರೆ ನಿನಗೆ ಅಲ್ಲಿ ಟ್ರೆಷರ್ ನಾನು ರೆಡಿ ಮಾಡಿ, ನೀನು ಇಲ್ಲಿರೋನಲ್ಲ, ನಿನ್ನ ಬಳಿನೇ ಬರೋಣ, ನಾನು ಅಲ್ಲಿ ಟ್ರೆಷರ್ ರೆಡಿ ಮಾಡ್ತೀನಿ. ಈಗ ರೆವಲ್ಯೂಷನ್ 2:10 ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನನ್ನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರಾಮಿಸ್ ಆಫ್ ಗಾಡ್. ಸ್ಮರಣಾ ಸಭೆಗೆ ಮಾತ್ರ ಹೇಳ್ತಾ ಇಲ್ಲ, ಇಡೀ ಕ್ರಿಶ್ಚಿಯನ್ ಸಮುದಾಯಕ್ಕೆ ಪ್ರಾಮಿಸ್ ಆಫ್ ಗಾಡ್. ನೀನು ಇವೆಲ್ಲವನ್ನ ಜಯಿಸ್ಕೊಂಡ್ರೆ ನೀನು ಶೋಷಣೆಗೆ ಹೋಗ್ತಾಗ್ತದೆ.
ನಿನ್ನಲ್ಲಿ ಕೆಲವರನ್ನ ಸಾಯಿಸ್ಬೋದು, ಕೆಲವರನ್ನ ಎತ್ಕೊಂಡೋಗಿ ಇಂಪ್ರಿಸನ್ಮೆಂಟ್ ಆಗ್ಬೋದು. ದೇವರ ಲೆಕ್ಕಾಚಾರದಲ್ಲಿ 10 ದಿವಸ ಅಂದರೆ ಅದು ಬೇರೆ ಲೆಕ್ಕಾಚಾರ, 10 ವರ್ಷ ಅಂದರೆ ಅದು ಬೇರೆ ಲೆಕ್ಕಾಚಾರ. ಈ ಶೋಷಣೆಯನ್ನ ನೀನು ದಾಟಿ ಬಂದರೆ ನಿನಗೊಂದು ಬಹುಮಾನ ನಾನು ರೆಡಿ ಮಾಡಿದ್ದೀನಿ. ಅದೇನು ಅಂದರೆ ನಿತ್ಯ ಜೀವವೆಂಬ ಜಯಮಾಲೆಯನ್ನು ನಿನಗೆ ಕೊಡ್ತೇನೆ ಎಂಬುದಾಗಿದೆ. ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ಮತ್ತಾಯನ ಸುವಾರ್ತೆ ನಾವು ಓದಿದಂಥ ವೇದ ಭಾಗ 6ನೇ ಅಧ್ಯಾಯ 19-20 ಓದಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಇಲ್ಲಿ ನಾನು ಹೇಳ್ತಾ ಇದ್ದಲ್ಲ, ಈ ಒಂದು ಪಿರಿಯಡ್ ಏನಿದೆ ನಿನ್ನ ಕಷ್ಟ ಕಾಲದಲ್ಲಿ ಇಲ್ಲಿಗೆ ಬೇಕಾದ ಗಂಟನ್ನು ನಿಲ್ಲಿಸಿ ಸಂಪಾದನೆ ಮಾಡಿ, ಇಲ್ಲಿಗೆ ಬೇಕಾಗಿರೋ ಹೆಸರನ್ನು ಸಂಪಾದನೆ ಮಾಡ್ಕೊಳ್ಳ. ನಿನ್ನ ಕಷ್ಟ ಕಾಲ ಬಂದಾಗ ನೀನು ಎಷ್ಟು ಆ ಕಷ್ಟದಲ್ಲಿ ನಿನ್ನ ಜೀವಿತವನ್ನ, ನಾನು ಮೊನ್ನೆ ಪ್ರಸಂಗದಲ್ಲಿ ಹೇಳಿದೆ, ಕಟ್ಟಕ್ಕಿರೋ ಕುದುರೆ ನಿನ್ನ ಪರಲೋಕ, ನೀನು ಓಡ್ತಾ ಇರೋ ಯಾವುದೇ ಕಷ್ಟ ಬರುತ್ತೆ. ನಾವೇನು ಮಾಡ್ತೀವಿ, ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋದೇನು ಗೊತ್ತಾ? ಆಸ್ತಿ, ದುಡ್ಡು ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಾವೆ. ಸೈತಾನ ಕೆಲವು ಅಸ್ತ್ರಗಳಲ್ಲಿ ಈ ದುಡ್ಡು ಬಹಳ ದೊಡ್ಡ ಅಸ್ತ್ರ. ಈ ದುಡ್ಡು ನಿನ್ನ ದೇವರಿಂದ ದೂರ ಮಾಡಿ, ಈ ಆಸ್ತಿ ನಿನ್ನ ದೇವರಿಂದ ದೂರ ಮಾಡಿ. ನೀ ಪಾಪ ಮಾಡ್ಬಿಡ್ತೀಯ ಆಸ್ತಿಗೋಸ್ಕರ, ದುಡ್ಡುಗೋಸ್ಕರ. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ನೀನೇನು ಕೂಡಿಡ್ತೀಯೋ, ಸಪೋಸ್ ನೀನು ದುಡ್ಡು ಕೂಡಿಟ್ಟಿದ್ರೆ ಯಾವನ ಕಳ್ಳ ಬಂದು ಕನ್ನ ಹಾಕ್ತಾನೆ. ಸರಿ, ನನಗೆ ಲೈಫ್ ಲಾಂಗ್ ನಾನು ತಿನ್ಕೊಂಡಿರ್ತೀನಿ ಅಂತ ಆಹಾರ ಪದಾರ್ಥ ಕೂಡಿಡ್ತೀಯ, ಸ್ಟೋರ್ ಮಾಡಿರ್ತೀಯ. ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ? ನಸಿ ಹಿಡಿದು ಹಾಳಾಗುತ್ತೆ. ಸೊ ಇಲ್ಲಿ ನೀನು ಏನು ಕೂಡಿಡ್ತೀಯ ಅದು ನಿನ್ನ ಲೈಫಿಗೆ ಬೇಕಾಗೇ ಇಲ್ಲ. ಈ ಕಷ್ಟದ ಸಮಯದಲ್ಲಿ ನಿನ್ನ ದೇವರನ್ನ ಪ್ರಚಾರ ಮಾಡ್ಕೊಂಡೇ ಹೋಗಿ. ನಿನ್ನ ಏಮ್ ಅಷ್ಟೇ ಇರಬೇಕು. ಯಾರು ತಪ್ಪು ಮಾಡ್ತಾ ಇದ್ದಾರೆ, ನಿನಗೆ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೆ, ನಿನಗೆ ಗೊತ್ತಿದ್ದು ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂದ್ರೆ ಅವ್ರನ್ನ ತಗೊಂಬಂದು ನಿನ್ನ ಟ್ರ್ಯಾಕಿಗೆ ಸೇರಿಸ್ಕೊಂಡು ನಿನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ನಿನ್ನ ಲೈಫ್ ಆರಾಮಾಗಿರೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಲೈಫ್ ಆರಾಮಾಗಿರೋದಿಲ್ಲ. ನಿನಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಬರ್ತದೆ. ದೇವರ ವಾಕ್ಯ ಅದೇ ಹೇಳೋದು. ನಿನ್ನಲ್ಲಿ ಕೆಲವರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಅಂದ್ರೆ ಸತ್ತೋಗ್ತಾರೆ, ಸಾಯಿಸ್ತಾರೆ. ಕೆಲವರನ್ನ ಎತ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ, ಅಂದ್ರೆ ಸಂಕಷ್ಟ. ಈ ಸಾವು, ಜೈಲ್ಗೆ ಹಾಕೋದು, ಸೆರೆಮನೆ ವಾಸ, ಇವೆಲ್ಲ ಏನ್ ಸೂಚಿಸ್ತದೆ? ಕಷ್ಟಗಳನ್ನ ಸೂಚಿಸ್ತದೆ. ಈ ಕಷ್ಟಗಳ ಜೊತೆಗೆ ನೀನು ಕಾನ್ಸಂಟ್ರೇಟ್ ಮಾಡಿಕೊಂಡು ಆ ಕಡೆ ನೋಡದೆ ನಿನ್ನ ಪಾಡಿಗೆ ನೀನು ಹೋಗ್ತಾ ಇದ್ರೆ, ಯಾರ್ಯಾರು ಬಿದ್ದು ತಪ್ಪು ಹೋಗ್ತಾ ಇದ್ದಾರೆ ಅವರನ್ನ ಜೊತೆಗೆ ಹಾಕೊಂಡು ನೀನು ಹೋಗ್ತಾ ಇದ್ರೆ ನಿನಗೆ ಜೀವವೆಂಬ ಜಯಮಾಲೆಯನ್ನ ನಿನ್ನ ತಂದೆಯಾದ ದೇವರು ಕೊಡ್ತಾರೆ. ದಿಸ್ ವಾಸ್ ದ ಪ್ರಾಮಿಸ್ ಮೇಡ್ ಟು ಸಮೈರಾ ಅನ್ಕೊಳ್ಳೋದು. ಸ್ಮೃನಾಗೆ ಇದನ್ನ ಪ್ರಾಮಿಸ್ ಮಾಡ್ತಾ ಇಲ್ಲ, ಇಲ್ಲಿ ಕೂತಿರುವ ನನಗೆ ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಇಡೀ ಕ್ರೈಸ್ತ ಸಮುದಾಯಕ್ಕೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ನೀನು ಈ ಕಷ್ಟವನ್ನ ಅನುಭವಿಸಿ ಇದರಲ್ಲಿ ಜಯ ಹೊಂದಿದರೆ ಜೀವವೆಂಬ ಜಯಮಾಲೆಯನ್ನ ನಿನಗೆ ಕೊಡ್ತಾನೆ. ಇನ್ನು ಎರಡನೇ ಮಹಾ ಇಂಪಾರ್ಟೆಂಟ್ ಪ್ರಾಮಿಸ್, ರೆವಲ್ಯೂಷನ್ 2:11 ಓದಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ.
ಇಲ್ಲಿ ಪ್ರಾಮಿಸ್, ದೇವರ ಆಶೀರ್ವಾದ ನಿನಗೆ ಏನು ಸಿಗ್ತದೆ ಅಂದರೆ, ದೇವರು ಒಂದು ಎಚ್ಚರಿಕೆಗೆ ಮಾತು ಹೇಳ್ತಾ ಇದ್ದಾನೆ. ನಿನಗೆ ಕಿವಿ ಇದ್ರೆ ಮಗನೇ ಮಗಳೇ ಸಹೋದರ ಸಹೋದರಿ ಕೇಳ್ಕೊ, ನಿನ್ನನ್ನು ನೀನು ಬದಲಾಯಿಸ್ಕೊಂಡು ನೀನು ಇದರಲ್ಲಿ ಜಯ ಹೊಂದಿದ್ರೆ ನಿನಗೆ ಎರಡನೇ ಮರಣ ಇರುವುದಿಲ್ಲ. ಗಾಡ್ ಈಸ್ ಟಾಕಿಂಗ್ ಅಬೌಟ್ ಸೆಕೆಂಡ್ ಡೆತ್ ಹಿಯರ್. ಫಸ್ಟ್ ಡೆತ್ ಏನು? ಫಸ್ಟ್ ಡೆತ್ ಏನು? ನಾವು ಯೂಶಲಿ ಸೆಕೆಂಡ್ ಡೆತ್ ಒಂದಿದೆ. ಆ ಸೆಕೆಂಡ್ ಡೆತ್ ಆದಮೇಲೆ ನಾವು ಸೈತಾನನ ಜೊತೆ ಇರ್ತೀವಿ. ಯಾವ ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಹೇಳ್ತದೆ, ಅಲ್ಲಿ ನಿರಂತರವಾದಂಥ ಗೋಳಾಟವು, ಹಳ್ಳು ಕಡಿಗಳು ಅನ್ನೋದು ಇರ್ತದೆ. ಈಸ್ ಟಾಕಿಂಗ್ ಅಬೌಟ್ ದಟ್ ಡೆತ್. ಸೆಕೆಂಡ್ ಡೆತ್, ಸೆಕೆಂಡ್ ರೆಸರಕ್ಷನ್, ಈ ಬಗ್ಗೆ ಮಾತಾಡ್ತಾರೆ. ಅಂದರೆ ನೀನು ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ನೀನು ಗೆದ್ದು ಬಿಟ್ರೆ ಫಸ್ಟ್ ರಿಸರಕ್ಷನ್ ಆಗ್ತದಲ್ಲ ನಿನಗೆ. ಫಸ್ಟ್ ರಿಸರಕ್ಷನ್ ಟೈಮನ್ನ ನಿಂದಿವರು ಪರಮಪುತ್ರ ಗಾರ್ಲ್ಯಾಂಡ್ ಹಾಕಿರ್ತಾನೆ. ಖುದ್ದು ಯೇಸು ಸ್ವಾಮಿ, ಖುದ್ದು ಯೇಸು ಸ್ವಾಮಿ ನಿನಗೆ ಜಯದ ಮಾಲೆಯನ್ನು ಧರಿಸಿ ನಿನಗೆ ವರ ಕೊಡ್ತಾ ಇದ್ದಾನೆ. ನಿನಗೆ ಇನ್ನೊಂದು ಡೆತ್ ಇರಲ್ಲ, ಸೆಕೆಂಡ್ ಡೆತ್ ಇರಲ್ಲ ನಿನಗೆ, ಎರಡನೇ ಮರಣ ಇರಲ್ಲ ನಿನಗೆ. ಯು ವಿಲ್ ಬಿ ಇಮ್ಮಾರ್ಟಲ್ ಆಫ್ಟರ್ ವಿನ್ನಿಂಗ್ ದಿಸ್ ಬ್ಯಾಟಲ್. ಯು ವಿಲ್ ಬಿ ವಿತ್ ಗಾಡ್ ಆಫ್ಟರ್ ವಿನ್ನಿಂಗ್ ದಿಸ್ ಬ್ಯಾಟಲ್. ದೇವರ ರೀತಿ, ದೇವರ ದೂತರ ಜೊತೆ, ದೇವರು ವಾಸಿಸುವ ಪರಲೋಕದಲ್ಲಿ ದೇವರ ಮನುಷ್ಯನಾಗಿ, ದೇವರ ಕುಟುಂಬವಾಗಿ ನಿನ್ನನ್ನು ದೇವರು ಸ್ವೀಕಾರ ಮಾಡಿ. ಯು ವಿಲ್ ಬಿ ಇಮ್ಮಾರ್ಟಲ್. ನಿನಗೆ ಎರಡನೇ ಮರಣ ಇರಲ್ಲ, ಎರಡನೇ ಪುನರುತ್ಥಾನ ಇರಲ್ಲ, ಏನಿರಲ್ಲ. ಯು ವಿಲ್, ಇಲ್ಲಿ ನೀನು ಗೆದ್ರೆ ಯು ವಿಲ್ ಬಿ ಡೈರೆಕ್ಟ್ಲಿ ಇನ್ ಹೆವೆನ್. ಯಾರು ದೇವರ ಹೆಸರಿನಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಪ್ರಿಯ ಸಹೋದರ ಸಹೋದರಿ, ದೇ ವಿಲ್ ಬಿ ಇನ್ ಹೆವೆನ್. ಅವರಿಗೆ ಜಡ್ಜ್ಮೆಂಟ್ ಇರಲ್ಲ, ಅವ್ರಿಗೆ ಜಡ್ಜ್ಮೆಂಟ್ ಇರಲ್ಲ. ಪುನರುತ್ಥಾನ ಆಗ್ತಿದ್ದಂಗೆ ಅವ್ರು ದೇವ್ರ ಜೊತೆ ಬರ್ತಾರೆ. ಅವರು ನಿನಗೆ ಆ ಅವಕಾಶ ಕೇವಲ ಅಪೋಸ್ತಲರಿಗೆ, ಅವರಿಗೆ ಮಾತ್ರ ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. ಬಟ್ ಆ ಅವಕಾಶ ನಿನಗೂ ಇದೆ. ಯಾವಾಗಿರುತ್ತೆ ಅಂದ್ರೆ, ಈ ಬ್ಯಾಟಲ್ ಅನ್ನ ಈ ರೀತಿಗೆ, ಈ ಸಂಕಷ್ಟ, ಈ ನೋವು, ಈ ಸಂಕಟವನ್ನ ನಿನ್ನ ಲೈಫ್ ನಲ್ಲಿ ಅನುಭವಿಸ್ಕೊಂಡು ನೀನು ಯಾವಾಗ ಯೇಸು ಕ್ರಿಸ್ತನನ್ನ ಬಿಡೋದಿಲ್ವೋ, ಯೇಸು ಕ್ರಿಸ್ತನಿಗೋಸ್ಕರ ನಿನ್ನ ಪ್ರಾಣವನ್ನೇ ಕೊಡೋದಕ್ಕೆ ಯಾವಾಗ ಮುಂದೆ ಬರ್ತೀಯೋ, ಆ ದಿವಸ ಹೇಳ್ತಾ ಇದ್ದೀನಿ ಪ್ರಿಯ ಸಹೋದರ ಸಹೋದರಿ, ಯು ವಿಲ್ ಬಿಕಮ್ ಇಮ್ಮೋರ್ಟಲ್. ನಿನಗೆ ಎರಡನೇ ಮರಣ. ನಾವು ಇಲ್ಲಿ ಸಾಯೋದು ಫಸ್ಟ್ ಡೆತ್, ಅದು ದೈಹಿಕವಾದರೆ. ಸೆಕೆಂಡ್ ಡೆತ್ ಅದು ಸ್ಪಿರಿಚುವಲಿ ಸತ್ತೋದ್ರೆ, ಸೋಲ್ ಸತ್ತೋದ್ರೆ ಇನ್ನೇನು, ನನ್ನ ಅಸ್ತಿತ್ವನೇ ಇರಲ್ಲ. ಆತ್ಮದ ಮರಣ ಎರಡನೇ ಮರಣ, ದೇಹದ ಮರಣ ಅಲ್ಲ. ಮನುಷ್ಯ ಸತ್ತು ಮಣ್ಣಲ್ಲಿ, ಇದು ದೇಹ ಮಣ್ಣು ಹೋಗುತ್ತೆ. ಬಟ್ ಆತ್ಮ ಸತ್ತೋದ್ರೆ ನರಕಕ್ಕೆ ಹೋಗುತ್ತೆ. ಅದಕ್ಕೆ ಹೇಳೋದು, ಈ ಬಾಡಿನ ನೀನು ಚರ್ಚೆಗೆ ಕರ್ಕೊಂಬರೋದಲ್ಲ ಮುಖ್ಯ ಪ್ರಿಯ ಸಹೋದರ ಸಹೋದರಿ, ಆತ್ಮಗಳನ್ನ ಚರ್ಚೆಗೆ ಕರ್ಕೊಂಬನ್ನಿ ಅಂತ ದೇವ್ರು ಹೇಳ್ತಾರೆ. ಅದಕ್ಕೆ ದೇವರು ನಿನ್ನನ್ನು ಜಡ್ಜ್ ಮಾಡೋದು, ನೀನು ಎಷ್ಟು ಆತ್ಮಗಳನ್ನ ಗೆದ್ದಿದೀಯ ಅಂತ, ಎಷ್ಟು ಬಾಡಿಗಳನ್ನ ನೀನು ಚರ್ಚೆಗೆ ಕರ್ಕೊಂಬರ್ತೀಯಲ್ಲ, ನಿನ್ನ ಅಟೆಂಡೆನ್ಸ್ ಅನ್ನ ನೋಡಲ್ಲ. ಎಷ್ಟು ಆತ್ಮವನ್ನ ನೀನು ಕ್ರಿಶ್ಚಿಯನಿಗೆ ಕ್ರೈಸ್ಟ್ಗೆ ಕೊಟ್ಟಿದ್ದೀಯ. ಇದನ್ನ ಯೇಸು ಸ್ವಾಮಿ, ಯಾವಾಗ ನೀನು ಆತ್ಮಗಳನ್ನ ಗೆಲ್ಲುವ ಪ್ರಯತ್ನ ಮಾಡ್ತೀಯ, ಆಟೋಮೆಟಿಕಲಿ ನಿನಗೆ ಸಂಕಷ್ಟ ಬರ್ತದೆ. ನೀನು ಯಾವುದೇ ದೇಶದಲ್ಲಿರು, ಎಷ್ಟೇ ಫ್ರೀ ಆಗಿರು, ನಿನಗೆ ಸಂಕಷ್ಟ ಬಂದೇ ಬರುತ್ತೆ. ಒನ್ಸ್ ಯು ಸ್ಟಾರ್ಟ್ ಟ್ರೈಂಗ್ ಟು ವಿನ್ ಹಾರ್ಟ್ಸ್ ಇನ್ ದ ನೇಮ್ ಆಫ್ ಕ್ರೈಸ್ಟ್, ಯಾವಾಗ ಯು ಸ್ಟಾರ್ಟ್ ವಿನ್ನಿಂಗ್ ಹಾರ್ಟ್ಸ್ ಇನ್ ದ ನೇಮ್ ಆಫ್ ಕ್ರೈಸ್ಟ್, ಆಗ ನೀನು ಕ್ರಿಶ್ಚಿಯನ್. ಅಲ್ಲಿವರೆಗೂ ನೀನು ಕ್ರಿಶ್ಚಿಯನ್ ದೇವರು. ಸೊ ಆ
ಒಂದು ಅವಕಾಶ ಓಪನ್ ಆಗಿದೆ. ದೇವರು ಎರಡನೇ ಬರೋಣದಲ್ಲಿ ಆಗುವಂಥ ಮೊದಲ ಪುನರುತ್ಥಾನದಲ್ಲಿ ದೇವರೊಟ್ಟಿಗೆ ಬರುವಂಥ ಅವಕಾಶ ಪ್ರಿಯ ಸಹೋದರ ಸಹೋದರಿ ಎಲ್ರಿಗೂ ಇದೆ. ಆದರೆ ನೀನು ಮಾಡುವಂಥ ಕೆಲಸವನ್ನು ನೀನು ಕರೆಕ್ಟ್ ಸ್ಮರಣ ಸಭೆಯ ಮೂಲಕ ನಮ್ಮೆಲ್ಲರಿಗೆ ಕೊಡ್ತಾ ಇರುವಂಥ ಸಂದೇಶ ಏನಂದರೆ, ಮಗನೇ ಮಗಳೇ, ಈ ಲೌಕಿಕ ಯುದ್ಧದಲ್ಲಿ ನನ್ನ ಕೈ ಹಿಡಿದುಕೊಂಡು ನೀನು ಕೊನೆಯವರೆಗೂ ಬಂದು ನಿನ್ನ ಓಟವನ್ನು ನೀನು ಪೂರ್ಣಗೊಳಿಸಿದರೆ ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ನಿನಗೆ ಎರಡನೇ ಮರಣವನ್ನು ಆಗೋದಕ್ಕೆ ನಾನು ಬಿಡ್ತಿಲ್ಲ. ಈ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರು ಈ ವಾಗ್ದಾನ